ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆ ಬೇಗ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಪೂಜೆ ಕೂಡ ಆಯಿತು. ಯಾಕಂದರೆ ಅಮ್ಮ ಫೋನ್ ಮಾಡಿದರು, ಒಂದಿನದ ಮಟ್ಟಿಗೆ ಊರಿಗೆ ಬಾ, ಸ್ವಲ್ಪ ಕೆಲಸ ಇದೆ ಅಂತ. ಹಾಗಾಗಿ ನಾನು ಊರಿಗೆ ಹೋಗ್ತಾಯಿದ್ದೀನಿ. ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡ್ತಾ ಇದ್ದೀನಿ. ನಾನು ಅನ್ವಿ ಇಬ್ಬರೇ ಹೋಗ್ತಾಯಿದ್ವಿ. ಯಾಕಂದರೆ ಸಾನ್ವಿಗೆ ಸ್ಕೂಲ್ ಇದೆ. ಹಾಗಾಗಿ ಅವರು ಪಪ್ಪ ಹತ್ರ ಬಿಟ್ಟು ಹೋಗ್ತಿದ್ದೀನಿ. ಅವರಪ್ಪ ನೋಡ್ಕೊತಾರೆ ಒಂದಿನ ನಡೆಯುತ್ತೆ. ನಾವಿಬ್ಬರು ರೆಡಿಯಾಗಿ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ವಿ. ನೋಡಿ ನಮ್ಮೂರು ಬಸ್ ಸ್ಟ್ಯಾಂಡ್ ಎಷ್ಟು ಚೆಂದ ಇದೆ. ಬಸ್ ಸ್ಟ್ಯಾಂಡ್ ಹತ್ರ ಹೋದ್ವಿ, ಬಸ್ ಸಿಕ್ತು. ಬಸ್ಸೇನು ಅಷ್ಟೊಂದು ರಶ್ ಇದ್ದಿಲ್ಲ. ಇಬ್ಬರು ಆರಾಮ್ಸೆ ಊರಿಗೆ ಹೋದ್ವಿ. ಮುಂದೆಗಡೆ ಫ್ರಂಟ್ ಸೀಟ್ ಬೇಕು ಅಂತೇಳಿ ಅನ್ವಿ ಸೆಲೆಕ್ಟ್ ಮಾಡಿಕೊಂಡ್ಳು. ಇಲ್ಲಿಂದ ಅಮ್ಮ ಊರಿಗೆ 2 hours ಜರ್ನಿ. ಚಿನ್ನಿ ಅದರಲ್ಲಿ 1 hour ಮಲ್ಕೊಂಬಿಡ್ತಾಳೆ. ಮಲ್ಕೊಂಡಿದ್ದು ಮತ್ತೆ ಊಟ ಏನಾದರೂ ಕೇಳ್ತಾಳೆ ಅಂತೇಳಿ ನಾನು ಬಾಕ್ಸಿಗೆ ಸ್ವಲ್ಪ ಟಿಫನ್ ಹಾಕೊಂಬಂದಿದ್ದೆ. ಹಾಗಾಗಿ ಮಲ್ಕೊಂಡಿದ್ದು ಆರಾಮ್ಸೆ ತಿಂದಿದ್ದ ತಕ್ಷಣ ನಮ್ಮೂರಿಗೆ ಬಂದು ನಮ್ಮ ಬ್ರದರ್ ಬಂದು ನಮ್ಮನ್ನು ಪಿಕ್ ಮಾಡಿಕೊಂಡು ಮನೆಗೆ ಕರ್ಕೊಂಡೋದ್ರು. ನೋಡಿ ನಾವು ಮನೆಗೆ ಬಂದ್ವಿ. ಅಲ್ಲೇ ಸಂಜೆ ಆಯಿತು, ಒಂದು 4 o'clock ಆಯಿತು ಅನಿಸುತ್ತೆ ಬಂದ್ವಿ. ನಮ್ಮೂರಿಗೆ ಬಂದರೆ ಅವಳು ಅಲ್ಲಿ ಆಡೋದೇ ಕೆಲಸ ಅವಳದು. ಊರಲ್ಲೋದ್ರೆ ಅವಳು ಆರಾಮ್ಸೆ ಆಡ್ತಾಳೆ. ನನಗೆ ಅಷ್ಟೊಂದು ಅವಳನ್ನ ನೋಡ್ಕೋಬೇಕು, ಕೇರ್ ಮಾಡಬೇಕು ಅನ್ನೋದಿಲ್ಲ. ಅಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಆರಾಮ್ಸೆ ಆಡ್ತಾಳೆ. ಈ ಕಡೆ ನನ್ನ ತಂಗಿ ಕೂಡ ಮನೆ ಹತ್ರ ಎಲ್ಲ ಹೊರಗಡೆ ಕಸ ಎಲ್ಲ ಹೊಡಿತಾ ಇದ್ದಾಳೆ. ನಮ್ಮ ಅಮ್ಮ ಹಬ್ಬಕ್ಕೆ ಅಂತೇಳಿ ಸ್ವಲ್ಪ ಹಪ್ಪಳ ಎಲ್ಲ ಒತ್ತಿ ಒಣ ಹಾಕಿದ್ದಾರೆ. ಅಕ್ಕಿ ಹಪ್ಪಳ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೊರಗಡೆ ಕೂಡ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ನಾವು ಚಿಕ್ಕವರಿದ್ದಾಗ ಹಾಕಿದ್ದ ಗಿಡಗಳು ಈಗ ಎಷ್ಟು ಎತ್ತರ ಬೆಳೆದ್ಬಿಟ್ಟಿದ್ದಾವೆ. ಎಳ್ನೀರು ತುಂಬ ಸ್ವೀಟ್ ಇರುತ್ತೆ, ಚೆನ್ನಾಗಿರುತ್ತೆ. ನಾವು ಊರಿಗೆ ಹೋಗಿ ಪ್ರತಿ ಬಾರಿನೂ ಎಳ್ನೀರು ಕುಡಿತಾ ಇರ್ತೀವಿ. ಈ ಕಡೆ ನೋಡೋಣ, ಸಂಜೆ ಆಯಿತು. ಅಲ್ಲೊಂದು 5 o'clock ಆಯಿತು ಅನಿಸುತ್ತೆ. ನನ್ನ ತಂಗಿ ಅಷ್ಟರಲ್ಲಿ ಅವಳಿಗೆ ರೆಡಿ ಮಾಡಿ ಏನೋ ಫೋಟೋ ಶೂಟ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದಾಳೆ. ಒಂದು ಬಟರ್ಫ್ಲೈದು ಅದು ಆರ್ಡ್ರ್ ಮಾಡಿದ್ಲು ಆನ್ಲೈನಲ್ಲಿ. ಅದನ್ನು ಅವಳಿಗಂತಲೇ ಮಾಡಿದ್ರಿಂದ ಅವಳಿಗೆ ಸ್ವಲ್ಪ ಎಲ್ಲ ಮೇಕಪ್ ಮಾಡಿ ಅದನ್ನು ಹಾಕಿ ಫೋಟೋಸು ವೀಡಿಯೋಸು ಎಲ್ಲ ಮಾಡ್ತಾಯಿದ್ದಾಳೆ. ಆ ಫೋಟೋಸ್ ವೀಡಿಯೋಸು ನಾನು ಒಂದು ಸಪ್ರೇಟ್ ರೀಲ್ ಮಾಡಿ ಹಾಕಿರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೋಡ್ತಿರ್ಬೋದು ಅವಳು ಯಾವ ರೀತಿ ಫೋಸ್ ಕೊಡ್ತಾಳೆ ಅಂತ. ನನ್ನ ಹತ್ರ ಅಷ್ಟು ಅವಳು ರೆಡಿ ಮಾಡಿಸ್ಕೊಳೋದಾಗಲಿ ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ನನ್ನ ತಂಗಿ ಹತ್ರನೇ ಚೆನ್ನಾಗಿ ಅವಳು ರೆಡಿ ಮಾಡಿಸ್ಕೊಳೋದಾಗಿರ್ಬೋದು, ಮೇಕಪ್ ಮಾಡಿಸ್ಕೊಳೋದಾಗಿರ್ಬೋದು, ಅಂದರೆ ಅವಳ ಮೇಲೆ ಸ್ವಲ್ಪ ಜಾಸ್ತಿ ಅವಳಿಗೆ ಇಂಟ್ರೆಸ್ಟ್. ಅವಳಿಗೆ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾಳೆ. ಆದರೆ ನನಗೆ ಹೋಗಿ ಮಮ್ಮಿ ಅಂತ ಹೇಳಿ ಬೈಕೊಂಡು ಹೋಗ್ತಾಳೆ. ಏನು ಮಾಡೋಕ್ಕಾಗಲ್ಲ, ಹಂಗೆ ಅಲ್ವಾ ಚಿಕ್ಕ ಮಕ್ಕಳು. ಇದೇನು ಕಲ್ಲು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಪಾಪು ಇಲ್ಲೋಡು, ಪಾಪು ಎದ್ದೇಳು. ಪಾಪು ಬೆಳಗ್ಗೆ ಆಯಿತು, ಎದ್ದ ಪಾಪು. ನೆಕ್ಸ್ಟ್ ಡೇ ಬೆಳಗ್ಗೆ ಅವಳಿಗೆ ಬೇಗ ಎದ್ದೇಳಿಸ್ಕೊಂಡು ಬಿಸಿಲು ಜಾಸ್ತಿ ಆಗೋ ಅಷ್ಟರಲ್ಲಿ ಹೊಲಕ್ಕೆ ಹೋಗಿ ಬರೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ನಾನು ನನ್ನ ತಂಗಿ. ಹಾಗಾಗಿ ಹೊಲಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ನಮ್ಮ ಹೊಲದ ಪಕ್ಕನೇ ಚಾನಲ್ ಇದೆ, ನೀರು ಹರಿಯುತ್ತೆ. ನಾವು ಹೋಗೋ ಅಷ್ಟರಲ್ಲಿ 2 days 3 days ಮುಂಚೆನೇ ನೀರಲ್ಲೇ ಬಂದ್ ಮಾಡಿಬಿಟ್ಟಿದ್ರು. ಹಾಗಾಗಿ ಸ್ವಲ್ಪ ತೆಳು ಹರಿತಿತ್ತು. ನಾವು ನೋಡ್ತಾ ಇರ್ಬೋದು. ನಾವು ಬಂದ್ವಿ. ಈಗ ಗಿಡಗಳೆಲ್ಲ ಸ್ವಲ್ಪ ದೊಡ್ಡದಾಗಿದ್ದಾವೆ, ಮುಂಚೆಗಿಂತ ಸ್ವಲ್ಪ ಪರವಾಗಿಲ್ಲ. ಬಿಸಿಲು ಜಾಸ್ತಿ ಏನು ಮಾಡೋದು. ಹಾಗಾಗಿ ಬೋರು ಕೂಡ ಇದೆ, ಆದರೆ ಇನ್ನೊಂದು ಹಾಕ್ಸ್ಬೇಕು. ನೀರು ತುಂಬ ಕಮ್ಮಿ ಇದ್ದಾವೆ. ನಾವು ನಮ್ಮಮ್ಮ ಮನೆಗೆ ಹೋದರೆ ಚಿನ್ನಿಗೆ ಹೊಲಕ್ಕೆ ಕರ್ಕೊಂಡು ಹೋಗಲೇಬೇಕು. ಕರ್ಕೊಂಡು ಹೋಗಿಲ್ಲ ಅಂದರೆ ಪದೇ ಕೇಳ್ತಾನೆ ಇರ್ತಾಳೆ, ಹೊಲಕ್ಕೆ ಹೋಗೋಣ ಅಂತ. ಹಾಗಾಗಿ ನಾವು ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ಮನೇಲಿ ಒಂದು ಮನೆ ಇರಲಿ, ಭಾಳ ಬಿಸಿಲಿದೆ, ಸುತ್ತ ಮರಗಳು ಬೇರೆ ಇಲ್ಲ. ಹಾಗಾಗಿ ಭಾಳ ಬಿಸಿಲಿರೋದ್ರಿಂದ ಒಂದು ಮನೆ ಕೂಡ ಇರಲಿ ಅಂತ ಹೇಳಿ ಒಂದು ಮನೆ ಕೂಡ ಹಾಕಿಸ್ಕೊಂಡಿದ್ದಾರೆ. ಅದು ಕೂಡ ನಡೀತಾ ಇದೆ ಮನೆ ಕಟ್ಟೋದಾದರೆ ಸ್ವಲ್ಪ ಹೊತ್ತು ಹೊಲದಲ್ಲೇ ಇನ್ನು ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿ ಇದ್ದು ಬರ್ಬೋದು. ಮರಗಳು ಗಿಡ ಎಲ್ಲ ಚಿಕ್ಕದ್ರಿರೋದ್ರಿಂದ ನಾವು ಬಿಸಿಲು ಜಾಸ್ತಿ ಇದೆ ಅಂತೇಳಿ ನಾವು ರಿಟರ್ನ್ ಮನೆಗೆ ಹೋಗೋಣ, ತಿಂಡಿ ಬೇರೆ ತಿಂದಿರಲಿಲ್ಲ. ಬಿಸಿಲು ಜಾಸ್ತಿ ಆಗುತ್ತೆ, ಬೇಗ ಹೊಲಕ್ಕೆ ಹೋಗೋಣ ಅಂತ ಹೇಳಿ ವಾಪಸ್ ಮನೆ ಕಡೆ ಬಂದ್ವಿ. ಚಿನ್ನಮ್ಮ ಬಿಸಿಲಲ್ಲೆಲ್ಲ ಚೆನ್ನಾಗಿ ಅಡ್ಡಾಡಿಬಿಟ್ಟಿದೆ. ಅವಳಿಗೆ ಹೊಟ್ಟೆ ಹಸಿವಾಗಿದೆ, ಹಾಗಾಗಿ ಹೋಗಿ ಊಟ ಮಾಡಿಸ್ತೀವಿ. ಇದು ನಂದು ಇವತ್ತಿನ ವ್ಲಾಗ್ ಆಗಿತ್ತು. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡಿ.